ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಮತ್ತೆ ವಿಜೇಂದ್ರ ಅವರನ್ನೇ ಮುಂದುವರಿಸುವಂತ ಎಲ್ಲಾ ಸಾಧ್ಯತೆ ಅಂತೂ ದಟ್ಟವಾಗಿ ಕಾಣಿಸ್ತಾ ಇದೆ. ರಾಜ್ಯ ಬಿಜೆಪಿಗೆ ವಿಜೇಂದ್ರ ಅವರೇ ಮತ್ತೆ ಸಾರಥಿ ಆಗುವಂತದ್ದು ಬಹುತೇಕ ಖಚಿತ. ಆದ್ರೆ ಮುಂದುವರಿಸ್ತಾರ, ಹೊಸದಾಗಿ ಆಯ್ಕೆ ಮಾಡಿ 3 ವರ್ಷಗಳ ಕಾಲ ಅವರಿಗೆ ಅವಕಾಶ ಮಾಡಿಕೊಡ್ಲಾಗುತ್ತಾ? ಇದೊಂದು ಕುತೂಹಲ ಇದೆ. ರಾಜ್ಯ ನಾಯಕರಿಗೆ ಸಂದೇಶವನ್ನ ಕೊಟ್ರ ಅಮಿತ್ ಶಾ ಅಂತ ಅಭಿಪ್ರಾಯ ಸಂಗ್ರಹಿಸಿ ಮಾಹಿತಿ ನೀಡಿದ್ರ ಅಮಿತ್ ಶಾ. ಇವರ ಅಭಿಪ್ರಾಯ ಎಲ್ಲ ಪರಿಗಣಿಸ್ಬಿಟ್ಟು ಅವ್ರು ಆಯ್ಕೆ ಮಾಡಬೇಕು ಅನ್ನುವಂಥದ್ದಿಲ್ಲ. ಅವ್ರು ಆಯ್ಕೆ ಮಾಡಿರ್ತಾರೆ, ನಂತರ ನೋಡಿ ಇದನ್ನ ಆಯ್ಕೆ ಮಾಡಿದ್ವಿ, ನೀವು ಇದನ್ನ ಒಪ್ಕೊಳ್ಬೇಕು ಅನ್ನುವಂಥ ಸೂಚನೆ ಇರುತ್ತೆ. ಹೇಗಿರುವಂಥ ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂಥ ಬಿಜೆಪಿ ಹೈಕಮಾಂಡ್ನೆಲ್ಲ ನೋಡ್ತಾ ಇದ್ರೆ ಬೊಮ್ಮಾಯಿ, ಅಶೋಕ್ ಬೆಲ್ಲದ ಜೊತೆನೂ ಕೂಡ ಶಾ ಅವರು ಚರ್ಚೆಯನ್ನ ಮಾಡಿದ್ರು. ರಾಜ್ಯದಲ್ಲಿ ಏನಾಗ್ತದೆ ಆ ಬೆಳವಣಿಗೆಗಳ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಚರ್ಚೆಯಲ್ಲಿ ಭಾಗಿಯಾಗಿದ್ರು BY ವಿಜೇಂದ್ರ ಕೂಡ. ಶಾ ಭೇಟಿ ಬಳಿಕ ಬೊಮ್ಮಾಯಿ, ವಿಜೇಂದ್ರ, ಬೆಲ್ಲದವರು ಕೂಡ ಸಪರೇಟ್ ಆಗಿ ಒಂದು ಸಭೆಯನ್ನ ಮಾಡಿದಾರಂತೆ. ತಾಜ್ ವೆಸ್ಟ್ ಎಂಡ್ ನಲ್ಲಿ ಮಾತುಕತೆ ನಡೆಸಿರುವಂಥದ್ದು ನಾಯಕರು ತಮ್ಮ ಪರ ಹೈಕಮಾಂಡ್ಗೆ ಹೇಳುವಂತೆ ವಿಜೇಂದ್ರ ಮನವಿ ಅಂತೆ. ಬೊಮ್ಮಾಯಿ ಅವರು ಹೇಳಿದ ತಕ್ಷಣನೇ ಮಾಡಿಬಿಡ್ತಾರೆ, ಅಥವಾ ಬೊಮ್ಮಾಯಿ ಅವರು ಹೇಳದೆ ಹೋದ್ರೆ ಇವ್ರನ್ನ ಮಾಡೋದೇ ಇಲ್ಲ ಅಂತ ಪರಿಸ್ಥಿತಿ ಅಂತೂ ಇಲ್ಲವೇ ಇಲ್ಲ ಬಿಜೆಪಿಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗ ಆಲ್ರೆಡಿ ಆಗ್ತಾ ಇರುವಂತ ಬೆಳವಣಿಗೆಗಳು 39 ಸಂಘಟನಾತ್ಮಕ ಜಿಲ್ಲೆಗಳಿಗೂ ಕೂಡ ಬೇಕಾಗಿರುವಂತವ್ರನ್ನೇ ತಮ್ಮ ಜಿಲ್ಲಾಧ್ಯಕ್ಷರುಗಳನ್ನಾಗಿ ಮಾಡಿಕೊಂಡಿದ್ದಾರೆ ವಿಜೇಂದ್ರ ಅವರು. ನೋ ಡೌಟ್ ಅದರಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನ ಹೊರತುಪಡಿಸಿ ನೋಡೋದಾದ್ರೆ ಇನ್ನ ಪದಾಧಿಕಾರಿಗಳ ಆಯ್ಕೆ ಒಂದು ಬಾಕಿ ಇದೆ. ಇನ್ನು ಆಲ್ಮೋಸ್ಟ್ ವಿಜೇಂದ್ರ ಅವರನ್ನೇ ಕಂಟಿನ್ಯೂ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ. ಸೊ ಯಾವಾಗ ಆಯ್ಕೆಯ ಘೋಷಣೆ ಆಗಬಹುದು? ಇವ್ರನ್ನ ಬರೀ ಮುಂದುವರಿಸ್ತಾರ ಅಥವಾ ಹೊಸದಾಗಿ ಆಯ್ಕೆ ಮಾಡಿ 3 ವರ್ಷಗಳ ಕಾಲ ಮತ್ತೊಮ್ಮೆ ಕಾಲಾವಕಾಶವನ್ನ ಕೊಡ್ಲಾಗತ್ತಾ? ಸದ್ಯದ ಮಟ್ಟಿಗೆ ಮುಂಬರುವಂಥ ವಿಧಾನಸಭಾ ಚುನಾವಣೆವರೆಗೂ ಕೂಡ BY ವಿಜೇಂದ್ರ ಅವ್ರನ್ನೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸುವಂಥ ಒಂದು ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯ ಬಿಜೆಪಿಯಲ್ಲಿ ದರ್ ಇಸ್ ನೋ ಆಲ್ಟರ್ನೇಟಿವ್ ಅನ್ನುವಂಥ ಒಂದು ಚರ್ಚೆ ಇದೀಗ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲ ರೀತಿಯಲ್ಲೂ ಕೂಡ ಸಂಪನ್ಮೂಲ ಕ್ರೋಢೀಕರಣ ಆಗಿರ್ಬೋದು, ಫೇಸ್ ವ್ಯಾಲ್ಯೂ ಆಗಿರ್ಬೋದು, ಮತ್ತೊಂದು ಕಡೆಗೆ ಸಂಘಟನಾ ಚಾಕಚಕ್ಯತೆ ಇರ್ಬೋದು, ಇದೆಲ್ಲದಲ್ಲೂ ಕೂಡ BY ವಿಜೇಂದ್ರ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಯಾರೂ ಇಲ್ಲ ಅನ್ನುವಂಥ ಒಂದು ಚರ್ಚೆ ಮತ್ತು ಅಭಿಪ್ರಾಯಗಳನ್ನು ಕ್ರೋಢೀಕರಣ ಮಾಡಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ BY ವಿಜೇಂದ್ರ ಅವ್ರನ್ನೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮತ್ತೊಮ್ಮೆ ಮರುನೇಮಕ ಮಾಡುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅನ್ನುವಂಥ ಒಂದು ಚರ್ಚೆ ಇದೀಗ ಕೇಸರಿ ಪಾಳ್ಯದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಅದರಂತೆ ನಿನ್ನೆ ಮತ್ತು ಇವತ್ತು ರಾಜ್ಯ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಕೇಂದ್ರ ಗೃಹ ಸಚಿವ ಬಿಜೆಪಿ ಹಿರಿಯ ನಾಯಕ ಅಮಿತ್ ಶಾ ಅವರನ್ನ ರಾಜ್ಯ ಬಿಜೆಪಿ ನಾಯಕರು ಭೇಟಿ ಆಗ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದಂಥ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದಂಥ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ, ಪ್ರತಿಪಕ್ಷ ನಾಯಕ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮೂವರು ನಾಯಕರುಗಳು ಭೇಟಿಯಾದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ಸಂಬಂಧ ಚರ್ಚೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ವೈಫಲ್ಯಗಳನ್ನು ಎತ್ತಿಡುವಂಥ ನಿಟ್ಟಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವಂಥ ಒಂದು ನಿಟ್ಟಲ್ಲಿ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಅಂದರೆ ಅಮಿತ್ ಶಾ ಅವರ ಭೇಟಿ ಬಳಿಕ ಬಸವರಾಜ ಬೊಮ್ಮಾಯಿ, ಮತ್ತೊಂದು ಕಡೆಯಾಗಿ BY ವಿಜೇಂದ್ರ ಇಬ್ಬರು ಉಭಯ ನಾಯಕರಿಬ್ಬರು ಕೂಡ ಸುಮಾರು 1.5 ತಾಸಿಗೂ ಹೆಚ್ಚು ಮಾತುಕತೆಯನ್ನು ನಡೆಸಿದರು. ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನಾನು ಮತ್ತೊಮ್ಮೆ ಮುಂದುವರಿಯುವಂಥ ಒಂದು ಅಭಿಪ್ರಾಯವನ್ನು ಹೊಂದಿದ್ದೀನಿ, ಆ ಬಯಕೆಯನ್ನು ಹೊಂದಿದ್ದೀನಿ. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ನೀವು ನಮಗೆ ಸಾಥ್ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು, ಒಂದು ಮನವಿಯನ್ನು ಬಸವರಾಜ ಬೊಮ್ಮಾಯಿ ಮುಂದೆ BY ವಿಜೇಂದ್ರ ಅವರು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ ಇನ್ನು ಅಮಿತ್ ಶಾ ಅವರ ಭೇಟಿ ಬಳಿಕ ಮಾತಾಡಿದಂಥ BY ವಿಜೇಂದ್ರ ಅವರು ಕೂಡ ನಮ್ಮಲ್ಲೇ ಅಸಮಾಧಾನ, ಅತೃಪ್ತಿ ಇರೋದು ಕೂಡ ನಿಜ, ಎಲ್ಲರನ್ನೂ ಕೂಡ ಕೂರಿಸಿ ಮಾತನಾಡ್ತೀನಿ, ಎಲ್ಲರನ್ನೂ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಬದಲಾಗಿ ಕೆಲವೇ ಕ್ಷಣಗಳಿಂದಷ್ಟೇ ಮಾತನಾಡಿರ್ತಕ್ಕಂಥ ಬಿಜೆಪಿ ಹಿರಿಯ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಅಸಮಾಧಾನಿತರ ಜೊತೆ, ಅತೃಪ್ತರ ಜೊತೆ ನಾನು ಮಾತುಕತೆಗೆ ಸಿದ್ಧವಾಗಿದ್ದೀನಿ, ಪ್ರಹ್ಲಾದ್ ಜೋಶಿಯವರು ಎಲ್ಲರನ್ನೂ ಕೂಡ ಕರೆದು ಮಾತನಾಡಿರುವಂಥದ್ದು ಸ್ವಾಗತಾರ್ಹ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆಯಾಗಿ ಅಸಮಾಧಾನಿತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ, ಅಸಮಾಧಾನ ಇಲ್ಲದಂತೆ BY ವಿಜೇಂದ್ರ ಅವ್ರನ್ನ ತಮ್ಮ ಪುತ್ರನನ್ನು ಮತ್ತೊಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ನೇಮಕ ಮಾಡಿಸುವಂಥ ಒಂದು ನಿಟ್ಟಲ್ಲಿ BS ಯಡಿಯೂರಪ್ಪನವರು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಮೂಲಕ ಸ್ಪಷ್ಟವಾಗಿದೆ. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ.